ಮುತ್ತೈದೆ ಹೆಂಗಸರು ನಿಮ್ಮ ಮಾಂಗಲ್ಯ ಸರದ ಜೊತೆಗೆ ಅಪ್ಪಿತಪ್ಪಿಯೂ ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಮನೆಗೆ ದರಿದ್ರ ದೋಷ ಕಂಟಕಗಳು ಎದುರಾಗುತ್ತದೆ. ಗಂಡನಿಗೆ ಆಯಸ್ಸಿನಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗುವ ಸಾಧ್ಯತೆ, ಅನಿರೀಕ್ಷಿತ ಅಪಘಾತಗಳು. ಗಂಡನ ಆಯಸ್ಸು ಗಟ್ಟಿಯಾಗಿರಬೇಕು ಅಂದರೆ ಮುತ್ತೈದೆ ಹೆಂಗಸರು ಮಾಂಗಲ್ಯ ಸರದ ಜೊತೆಗೆ ನೀವೇನಾದರೂ ಇಂತಹ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ದರೂ ವಂಶ ಪಾರಂಪರಿಕ ಜ್ಯೋತಿಷ್ಯರು ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಈ ಒಂದೇ ಒಂದು ವಸ್ತು ನಿಮ್ಮ ಮನೆಯಲ್ಲಿ ಇದ್ದರೆ ಇದು ಕಂಟಕ. ಅಂದರೆ ಮುತ್ತೈದೆ ಹೆಂಗಸರು ತಮ್ಮ ಮಾಂಗಲ್ಯ ಸರದಲ್ಲಿ ನೀವು ಗಮನಿಸಿರುವ ಹಾಗೆ ಬಟ್ಟೆ ಪಿನ್ನುಗಳನ್ನು ಹಾಕಿಕೊಳ್ಳುವುದು, ಸೇಫ್ಟಿ ಪಿನ್ ಅಂತ ಹೇಳ್ತೀರಿ, ಅದನ್ನು ಅಂಟಿಸಿಕೊಳ್ಳುವುದು, ಅದನ್ನು ಸಿಕ್ಕಿಸಿಕೊಳ್ಳುವುದು ಮತ್ತು ಮಾಂಗಲ್ಯ ಸರವನ್ನು ರಾತ್ರಿ ಮಲಗುವಾಗ ತೆಗೆದಿಟ್ಟು ನಿದ್ರೆ ಮಾಡಲು ಹೋಗುವುದು, ಸ್ನಾನ ಮಾಡಲು ತೆಗೆದಿಡುವುದು ಇವೆಲ್ಲವೂ ಕೂಡ ಮಾಡಲೇಬಾರದು. ಇನ್ನು ಕೆಲವು ಹೆಂಗಸರು ಮಾಂಗಲ್ಯ ಸರವನ್ನು ಹೊರಗಡೆ ಹೋಗುವಾಗ ಹೊರಗಡೆ ಕಾಣುವ ಹಾಗೆ ದೊಡ್ಡದಾಗಿ ರೀತಿಯಲ್ಲಿ ಮಾಡಿಸಿಕೊಂಡು ಹೋಗುತ್ತಾರೆ. ಮಾಂಗಲ್ಯ ಸರವನ್ನು ಕೆಲವರು ಧರಿಸಿಕೊಳ್ಳುವುದೇ ಇಲ್ಲ, ಹಾಗೆ ಹೊರಟು ಬಿಡುತ್ತಾರೆ. ಇವೆಲ್ಲವೂ ಕೂಡ ಮಾಂಗಲ್ಯ ಸರದ ದೋಷಗಳು ಆಗುತ್ತದೆ. ಮುತ್ತೈದೆ ಹೆಂಗಸರು ಯಾವುದೇ ಮನೆಯಲ್ಲಿ ಅರಿಶಿಣ ಕುಂಕುಮವನ್ನು ಕೊಟ್ಟಾಗ ಕೆಲವರು ಹಣೆಗೆ ಮೊದಲು ಕುಂಕುಮವನ್ನು ಹಚ್ಚಿಕೊಂಡು ತದನಂತರ ಮಾಂಗಲ್ಯಕ್ಕೆ ಕುಂಕುಮವನ್ನು ಇಡುತ್ತಾರೆ. ಇಂತಹ ತಪ್ಪು ಕೆಲಸ ಮಾಡಬೇಡಿ. ಮೊದಲು ಮಾಂಗಲ್ಯ ಸರಕ್ಕೆ ಕುಂಕುಮವನ್ನು ಇಟ್ಟು ತದನಂತರ ನಿಮ್ಮ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಈ ಸರವನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ವರ್ಗಾಯಿಸುವಂತೆ ಇಲ್ಲ. ಮಾಂಗಲ್ಯ ಸರದ ಜೊತೆಗೆ ಕರಿಮಣಿ ಹವಳಗಳು, ಕೆಂಪು ಹವಳಗಳು ಇರಲೇಬೇಕು. ಇದು ಹಿಂದೂ ಸಂಪ್ರದಾಯದಲ್ಲಿ ಎದ್ದು ಕಾಣುವ ಹಾಗೆ ಇದ್ದರೆ ಮನೆಯಲ್ಲಿ ಗಂಡ ಯಾವತ್ತೂ ನವಲವಿಕೆ ಖುಷಿಯಿಂದ ಇರುತ್ತಾನೆ. ಒಂದು ವೇಳೆ ಇಂತಹ ತಪ್ಪು ಕೆಲಸಗಳನ್ನು ನೀವು ಮಾಡಿ ನಿಮ್ಮ ಗಂಡನಿಗೆ ಅನಾರೋಗ್ಯದ ಪರಿಸ್ಥಿತಿ ಇದ್ದರೆ ಅಥವಾ ಹೇಳಿಕೊಳ್ಳಲಾಗದ ಸಮಸ್ಯೆಗಳಲ್ಲಿ ತನ್ನ ಗಂಡ ಸಿಲುಕಿಕೊಂಡಿದ್ದರೆ ನೀವು ಈ ತಕ್ಷಣ ಪರಿಹಾರ ಅನ್ನುವುದು ಬೇಕೇ ಬೇಕು. ಅದಕ್ಕಾಗಿ ಪಂಡಿತ್ ಗುರುರಾಜನ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಪರಿಹಾರ ತುಂಬ ಚೆನ್ನಾಗಿ ಹೇಳುತ್ತಾರೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ.